ಹೆಲೋ ಮಾಮೀಸ್, ನಿಮ್ಮ ಮಕ್ಕಳು ಡ್ರೈ ಫ್ರೂಟ್ಸ್ ತಿಂತಿಲ್ವಾ? ಸ್ಮೆಲ್ ಅಂದ್ರೇ ಆಗಲ್ವಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ನಾನು ಮನೇಲಿದ್ದ ಡ್ರೈ ಫ್ರೂಟ್ಸ್ನ ಹಾಕಿ ಮಾಡ್ತಿದ್ದೀನಿ. ನೀವು ಬೇಕಾದರೆ ಎಲ್ಲ ತರಹ ಡ್ರೈ ಫ್ರೂಟ್ಸ್ನೂ ಹಾಕಿ ಮಾಡ್ಕೋಬೋದು. ಬಾದಾಮನ್ನ ರಾತ್ರಿನೇ ನೆನೆ ಹಾಕ್ಕೊಂಡು ಬೆಳಿಗ್ಗೆ ಅದರ ಲೇಯರ್ನ ತೆಗಿಬೇಕು. ಬಾದಾಮನ್ನ ಹಾಗೆ ವಾಶ್ ಮಾಡಿ ಡ್ರೈ ಮಾಡ್ಕೋಬೋದಾ ಅಂದರೆ ಹಾಗೂ ಮಾಡ್ಬೋದು, ಬಟ್ ಅದರಲ್ಲಿ ರಿಚ್ ಪ್ರೋಟೀನ್ ಇರುತ್ತೆ, ಹೀಟ್ ಆಗುತ್ತೆ. ಹೀಟ್ ಅಂಶ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಟೈಟ್ ಮೋಷನ್ ಆಗ್ಬೋದು. ಹಾಗಾಗಿ ಅದು ನೆನೆಸಲೇಬೇಕು. ಗೋಡಂಬಿ ಮತ್ತು ಒಣ ಖರ್ಜೂರನ ವಾಶ್ ಮಾಡಿಕೊಂಡ್ರೆ ಸಾಕು. ಅದಷ್ಟು ವಾಶ್ ಮಾಡಿ ಆದಮೇಲೆ ಅದನ್ನು ಬಿಸಿಲಲ್ಲಿ ಒಣ ಹಾಕಬೇಕು, ಸ್ವಲ್ಪ ಡ್ರೈ ಆಗೋವರೆಗೂ. ಅದಾದಮೇಲೆ 10ರಿಂದ 15 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಅದೆಲ್ಲ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಒಂದು 2 ಸ್ಪೂನ್ ಹಳದಿ ಪೌಡರ್ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ಪೌಡರ್ ನೋಡಿ ಈ ರೀತಿ ಇರುತ್ತೆ. ಮತ್ತು ಇದನ್ನು ಒಂದು ಸಲ ಅದೇ ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಹಾಗೆ ಡ್ರೈ ಆಗ್ಲಿಕ್ಕೆ ಬಿಡಬೇಕಂದ್ರೆ ಹಸಿ ಹಸಿ ಇರುತ್ತೆ ಸ್ವಲ್ಪನಾದರೂ. ಅದೆಲ್ಲ ಹಾಗೆ ಡ್ರೈ ಮಾಡ್ಕೊಂಡ್ರೆ ತುಂಬ ದಿನ ಬರುತ್ತೆ. ನೋಡಿ ಈ ರೀತಿ ಇರುತ್ತೆ. ಅದನ್ನು ಒಂದು ಕವರಿಗೆ ಹಾಕ್ಕೊಂಡು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಅವಾಗವಾಗ ಒಂದೊಂದು ಸ್ಪೂನು ಡೈಲಿ 1 ಟೈಮ್ ಅಥವಾ 2 ಟೈಮ್ ತಿನ್ನಿಸ್ಬೋದು. ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಏಲಕ್ಕಿ ಹಾಕಿ ಫ್ರೈ ಮಾಡಿರೋದ್ರಿಂದ ಡ್ರೈ ಫ್ರೂಟ್ ಸ್ಮೆಲ್ ಅಂತೂ ಬರೋದಿಲ್ಲ. ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಹಾಲಿನೊಟ್ಟಿಗೆ ಮತ್ತು ಹಿಟ್ಟು ಮಾಡಿದಾಗ ಹಿಟ್ಟಿನೊಟ್ಟಿಗೂ ಹಾಕಿ ತಿನ್ನಿಸ್ಬೋದು. ಇವಾಗ 4 ಗಂಟೆ ಆಯಿತು. ಈ ಟೈಮಲ್ಲಿ ಅವಳಿಗೆ ನಾನು ಬೆಣ್ಣೆ ಬಟರೇ ತಿನ್ನಿಸೋದು. ಇದರೊಟ್ಟಿಗೆ 1 ಸ್ಪೂನ್ ಆ್ಯಡ್ ಮಾಡಿ ತಿನ್ನಿಸ್ದೆ. ಇಷ್ಟು ದಿನ ಸ್ವಲ್ಪ ಲೇಟಾಗಿ ತಿಂತಿದ್ಲು. ಇವಾಗ ಫ್ಲೇವರ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ತಿಂದಳು. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸಿಗುವ ಮತ್ತೆ.